ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾ? ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಮತ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಏನು ವಿಡಿಯೋ ಬಂದು ಅಂದರೆ, ಯಾವುದೇ ಮೇಕಪ್ ಹಚ್ಚದೆ ಮುಖದ ಅಂದ ಹೆಚ್ಚಿಸಲು ಸರಳ ಸಲಹೆಗಳು. ನೋಡಿ, ನಾವು ಮೇಕಪ್ ಹಾಕ್ತೇನೆ ನಮ್ಮ ಮುಖನ ಹೇಗೆ ಪಳಪಳ ಪಳಪಳ ಅಂತ ಹೊಳೆಯುವಂತೆ ಮಾಡಬೇಕು, ಮತ್ತು ಎಲ್ಲ ಕಡೆ ನಾವು ಹೋದಾಗ ತುಂಬ ಸುಂದರವಾಗಿ ಕಾಣಬೇಕು ಅಂದರೆ ನಾವು ಮನೆಯಲ್ಲೇ ಒಂದಿಷ್ಟು ಕೆಲವೊಂದು ನಾವು ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ ತುಂಬಾ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಬಂದು ಏನಪ್ಪ ಅಂತ ಅಂದರೆ, ನೀರು ಕುಡಿಯೋದು. ನೋಡಿ, ನೀರು ಕುಡಿಯೋದ್ರಿಂದ ನಮ್ಮ ಮುಖ ಎಷ್ಟು ಗ್ಲೋ ಆಗಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ, ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯಿರಿ. ನೀರು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಚರ್ಮಕ್ಕೆ ನೈಸರ್ಗಿಕ ತೇವಾಂಶವನ್ನು ನೀಡುತ್ತದೆ. ಮತ್ತು ಎರಡನೇದೇನಪ್ಪ ಅಂತಂದರೆ, ಚಂದ ನಿದ್ರೆ ಮಾಡಿ. ನೋಡಿ, ನಿದ್ರೆ ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ಮುಖ ತುಂಬಾ ಚೆನ್ನಾಗಿರುತ್ತೆ. ನಿದ್ರೆಯ ಸಮಯದಲ್ಲಿ ನಿಮ್ಮ ಚರ್ಮದ ಕೋಶಗಳು ಪುನರ್ಶ್ವೇತಗೊಳ್ಳುತ್ತವೆ. ಇದರಿಂದ ಡಾರ್ಕ್ ಸರ್ಕಲ್ ಮಾಯವಾಗಿ ಮುಖ ಲವಲವಿಕೆಯಿಂದ ಕಾಣುತ್ತದೆ. ಮೂರನೇದು ಬಂದೇನೆಂದರೆ, ಆರೋಗ್ಯಕರ ಆಹಾರ. ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳು ಮತ್ತು ನಿಮ್ಮ ಆಹಾರದಲ್ಲಿ ಸೇರಿಸಿ. ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುವ ಹಣ್ಣುಗಳನ್ನು ಕಿತ್ತಳೆ, ಚೆರ್ರಿ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತವೆ. ನಿಮಗೆ ಮುಖ ಕಾಂತಿ ಹೆಚ್ಚಿಸಲು ನಾವು ಕೆಲವೊಂದು ಹಣ್ಣುಗಳನ್ನು ತುಂಬ ತಿನ್ನಬೇಕು. ತಿನ್ನೋದ್ರಿಂದ ನಮ್ಮ ಮುಖ ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತದೆ. ಸನ್ಸ್ಕ್ರೀನ್ ಮಿಸ್ ಮಾಡಬೇಡಿ. ನೋಡಿ, ನಾವು ಬಿಸಿಲಲ್ಲಿ ಅಷ್ಟೇ ಅಲ್ಲ, ಎಲ್ಲ ಟೈಮಲ್ಲೂ ಸನ್ಸ್ಕ್ರೀನ್ ನಾವು ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮ್ಮ ಮುಖ ತುಂಬಾ ಚೆನ್ನಾಗಿರುತ್ತೆ. ಮನೆಯ ಒಳಗಡೆ ಇದ್ದರೂ ಮತ್ತು ಹೊರಗಡೆ ಇದ್ದರೂ ಸನ್ಸ್ಕ್ರೀನ್ ಹಚ್ಚುವುದನ್ನು ಮರಿಬೇಡಿ. ಇದೇ ಸೂರ್ಯನ ಹಾನಿಕಾರ ಮತ್ತು ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸಿ ಅಕಾಲಿಕ ಮತ್ತು ಕಪ್ಪು ಕಲೆಗಳನ್ನು ತಡೆಯುತ್ತದೆ. ಚೆನ್ನಾಗಿ ವ್ಯಾಯಾಮ ಮಾಡಿ. ನೋಡಿ, ಚೆನ್ನಾಗಿ ವ್ಯಾಯಾಮ ಮಾಡೋದ್ರಿಂದ ಕೂಡ ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತದೆ. ಬೆವರು ಬರುವಷ್ಟು ವ್ಯಾಯಾಮ ಮಾಡಿದಾಗ ರಕ್ತ ಸಂಚಾರ ಹೆಚ್ಚಾಗಿ ಚರ್ಮದ ಕೋಶಗಳಿಗೆ ಆಮ್ಲಜನಕ ಸರಿಯಾಗಿ ತಲುಪುತ್ತದೆ. ಇದರಿಂದ ಮುಖದಲ್ಲಿ ಗುಲಾಬಿ ಬಣ್ಣದ ನೈಸರ್ಗಿಕ ಹೊಳಪು ಮೂಡುತ್ತದೆ. ಅದಕ್ಕೆ ನಾವು ಚೆನ್ನಾಗಿ ವ್ಯಾಯಾಮ ಮಾಡಿ ನಮ್ಮ ಮುಖದ ಕಾಂತಿ ಹೆಚ್ಚಿಗೆ ಮಾಡುವಂತೆ ನಾವು ಪ್ರಯತ್ನ ಮಾಡಬೇಕು. ಆರನೇದು ಬಂದು ಏನಪ್ಪ ಅಂದರೆ, ಜಂಕ್ ಫುಡ್ ಬಿಡಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಹೊರಗಿಂದು ತುಂಬಾ ತಿಂತೀವಿ. ಆ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಆಯಿಲ್ ಜಾಸ್ತಿಯಾಗಿ ನಮ್ಮ ಮುಖ ಅದು ಕಾಂತಿನೇ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ನಾವು ಆದಷ್ಟು ಜಂಕ್ ಫುಡ್ಡನ್ನು ಕಮ್ಮಿ ಮಾಡಬೇಕು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಮುಖದ ಮೇಲೆ ಮೊಡವೆಗಳು ಮೂಡಲು ಕಾರಣವಾಗುತ್ತವೆ. ಇವುಗಳನ್ನು ಕಡಿಮೆ ಮಾಡೋದರಿಂದ ಚರ್ಮವು ಕ್ಲಿಯರ್ ಆಗಿ ಮತ್ತು ಆರೋಗ್ಯಕರವಾಗಿ ಕಾಣುತ್ತದೆ. ನೋಡಿ, ಅದಕ್ಕೆ ನಾವು ಎಣ್ಣೆಯಲ್ಲಿ ಕರೆದಿರೋದು ಆಮೇಲೆ ಹೊರಗಿಂದ ಆದಷ್ಟು ನಾವು ಕಮ್ಮಿ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ ತುಂಬಾ ಚೆನ್ನಾಗಿ ಇರುತ್ತೆ. ಏಳನೇದು ಬಂದು ಏನಪ್ಪ ಅಂದರೆ, ತಣ್ಣೀರಿನ ಸ್ನಾನ. ನೋಡಿ, ಇದು ತಣ್ಣೀರಿನ ಸ್ನಾನ ನಮ್ಮ ಮುಖಕ್ಕೆ ಆಮೇಲೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಹೇಳ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ಇದು ರಕ್ತ ಸಂಚಾರವನ್ನು ಹೆಚ್ಚಿಸಿ ಮುಖದ ಮೇಲಿರುವ ಭಾವವನ್ನು ಕಡಿಮೆ ಮಾಡುತ್ತದೆ. ನಾವು ದಿನ ತಣ್ಣೀರಿನ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಆಮೇಲೆ ಮುಖಕ್ಕೆ ಮಸಾಜ್. ಮಲಗುವ ಮುನ್ನ ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವ ಎಣ್ಣೆ ಬೇಕಾದರೂ
ಯೂಸ್ ಮಾಡ್ಬೋದು. ಮನೇಲಿ ಯಾವ ಎಣ್ಣೆ ಇರುತ್ತೋ ಆ ಎಣ್ಣೆಯಿಂದ 2 ನಿಮಿಷ ಮುಖವನ್ನು ಮಸಾಜ್ ಮಾಡಿ. ಇದು ಚರ್ಮದ ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ನೈಸರ್ಗಿಕ ಕಾಂತಿಯನ್ನು ನೀಡುತ್ತದೆ. ನಾವು ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಅದು ಕೊಬ್ಬರಿ ಎಣ್ಣೆ ಆಗಿರಬೇಕು. ಅದು ಕೊಬ್ಬರಿ ಎಣ್ಣೆ ಯಾವ ಥರ ಆದರೂ ಪರವಾಗಿಲ್ಲ, ಅಂದರೆ ಯಾವುದಾದ್ರೂ ನೀವು ಮನೇಲಿ ಯೂಸ್ ಮಾಡೋ ಎಣ್ಣೆಯಿಂದ ಮಸಾಜ್ ಮಾಡಿದರೆ ನಿಮ್ಮ ಮುಖದ ಕಾಂತಿ ಹೆಚ್ಚಿಸುತ್ತದೆ. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲಿ ಇಷ್ಟೊಂದು ವಿಧಾನಗಳಿರಬೇಕಾದ್ರೆ ನಾವು ಮೇಕಪ್ ಹಾಕ್ತೇನೆ ತುಂಬಾ ಚೆನ್ನಾಗಿ ನಮ್ಮ ಮುಖನ ಇಟ್ಕೋಬೋದು.